मैं इसके बाद हमारे स्टेट वर्किंग कमेटी SYM के जिम्मेदार ब्रदर डॉक्टर रफीक जो रोबोटिक्स में PhD कर चुके हैं मलेशिया से, मैं उनसे भी रिक्वेस्ट करता हूं कि वो अपने वर्ड्स ನಾನು ಎರಡು ಮಾತನ್ನು ಕನ್ನಡದಲ್ಲಿ ಫಸ್ಟ್ ಮಾತಾಡ್ತೀನಿ. ಅದ ನಂತರ ಎಲ್ಲರಿಗಾಗಿ ನಾನು ಇಲ್ಲಾಂದ್ರೆ ಉರ್ದು ಅಲ್ಲಿ ಕೂಡ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೆ ಇಲ್ಲಿ ಯಾರೆಲ್ಲ ಸೇರಿದ್ದಾರೆ ಇವತ್ತು, ಅದು ನಮ್ಮ ಮಹಿಳೆಯರು ಇರ್ಬೋದು, ನಮ್ಮ ಸಹೋದರರು ಇರ್ಬೋದು, ನಮ್ಮ ಬ್ರದರ್ಸ್ ಇರ್ಬೋದು, ಪೊಲೀಸ್ ಇಲಾಖೆಯಿಂದ ತುಂಬಾ ಜನ ಬಂದಿದ್ದಾರೆ. ಅದೇ ರೀತಿಯಲ್ಲಿ ತುಂಬಾ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ತುಂಬಾ ಸೇರಿದ್ದಾರೆ. ಅದಕ್ಕೆ ಎಲ್ಲರಿಗೆ ನಾನು ಒಂದೇ ಮಾತಿನಲ್ಲಿ ನಾನು ಫಸ್ಟ್ ಮೊದಲನೇದಾಗಿ ನಾವು ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಯಾಕೆ ಅಂದ್ರೆ ಈಗಾಗಲೇ ನಮ್ಮ ಸಹೋದರಿ ನೇಹಾ ಅವರು ಹೇಳಿದ್ರು, ಇಷ್ಟೆಲ್ಲ ಮಾಧ್ಯಮದಲ್ಲಿ ನಮಗೆ ನ್ಯೂಸ್ ಬರ್ತಾ ಇದೆ, ಒಂದು ರೀತಿಯಲ್ಲಿ ನೆಗೆಟಿವಿಟಿ ಜಾಸ್ತಿ ನಮ್ಗೆ ಬರ್ತಾ ಇದೆ. ಈ ಎಲ್ಲ ಬ್ರದರ್ಸ್ ನಿಮ್ಗೆ ಸೇರಿದಾರಲ್ಲ, ಅದು ಒಂದು ಪಾಸಿಟಿವಿಟಿ ಅಂತ ನಾವು ಫಸ್ಟ್ ಮೊದಲನೇದಾಗಿ ಘೋಷಣೆಯನ್ನ ಮಾಡ್ತಾ ಇದ್ವಿ. ಇದು ಒಂದು ಸಾಲಿಡ್ಯಾರಿಟಿ ವಿತ್ ದ ಗರ್ಲ್ಸ್, ಸಾಲಿಡ್ಯಾರಿಟಿ ವಿತ್ ದ ವಿಕ್ಟಿಮ್ ಅಂತ ನಾವು ಈ ಘೋಷಣೆಯನ್ನು ಮಾಡ್ಲಿಕ್ಕೆ ಈ ಕ್ಯಾಂಡಲ್ ಮಾರ್ಚ್ ಅನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಮೊಮ್ಮತ್ತಿ ಮಾರ್ಚ್ ಅನ್ನು ಯಾಕೆ ಹಮ್ಮಿಕೊಂಡ್ವಿ ಅಂದ್ರೆ, ಯಾಕಂದ್ರೆ ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ, ಬಟ್ ನಾವು ಕೂಡ ಅವ್ರ ಜೊತೆಗೆ ಸೇರ್ಬೇಕು, ನಮ್ಮ ವಾಯ್ಸ್ ಕೂಡ ಅವ್ರ ಜೊತೆಗೆ ಇರ್ಬೇಕು ಅಂತ ನಮ್ಮ ಮಾತನ್ನು ನಾವು ಅವರಿಗೆ ಹಂಚಲಿಕ್ಕೆ ಇಲ್ಲಿ ಮಾಧ್ಯಮ ಮುಖಾಂತರ ಈ ವಾಯ್ಸ್ ಅಲ್ಲೂ ಅಲ್ಲಿ ಕೋಲ್ಕತ್ತಾ ತನಕ ಹೋಗ್ಬೇಕು ಅಂತ ನಮ್ಮ ಅರ್ಹತೆ ಇದೆ. ಅದಕ್ಕೆ ನಾವು ಏನೆಲ್ಲ ಹೇಳ್ತಾ ಇದ್ವಿ ಅಂದ್ರೆ, ನಮ್ಮ ಡಿಮ್ಯಾಂಡ್ ಏನು ಇಲ್ಲ, ನಮ್ಮ ಡಿಮ್ಯಾಂಡ್ ಅದೇ ಡಿಮ್ಯಾಂಡ್ ಏನು ಮೆಡಿಕಲ್ ಸ್ಟೂಡೆಂಟ್ಸ್ ಕೋಲ್ಕತ್ತಾದಲ್ಲಿ ರೇಸ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವರಿಗೆ ನ್ಯಾಯ ಸಿಗ್ಬೇಕು ಅಂತ. ನ್ಯಾಯ ಯಾವ ರೀತಿಯಲ್ಲಿ ಸಿಗ್ತದೆ? ಅವರು ಈಗ ಪರಲೋಕದಲ್ಲಿ ಹೋಗಿದ್ದಾರೆ ಆಲ್ರೆಡಿ, ಬಟ್ ಅವರಿಗೆ ಮಾತ್ರ ಅಲ್ಲ, ಅವ್ರ ಮುಖಾಂತರ ಎಲ್ಲ ಮಹಿಳೆಯರಿಗೆ ನ್ಯಾಯ ಸಿಗ್ಬೇಕು ಅಂತ ನಮ್ಮ ಆಗ್ರಹ ಇದೆ. ಅದಕ್ಕೆ ನಾವು ಏನೆಲ್ಲ ಮಾಡ್ಬೇಕು ಅಂದ್ರೆ, ಮೊದಲನೇದಾಗಿ ಈಗ ಕಾನೂನವರು ಇರ್ಬೋದು, ಇಲ್ಲಾಂದ್ರೆ ಪೊಲೀಸ್ ಇಲಾಖೆಯವರು ಇರ್ಬೋದು, ಅಥಾರಿಟೀಸ್ ಇರ್ಬೋದು, ಈಗ ಬೇಜಾರು ಏನಾಗಿದೆ ನಮ್ಗೆ, ಈ ಎಲ್ಲ ಪ್ರಕಟಣೆ ಏನಾಗಿತ್ತಲ್ಲ ಅದರಲ್ಲಿ ಬೇಜಾರು ಏನಂತ ಹೇಳಿ ನೀವು, ಬೇಜಾರು ಎರಡೇ ವಿಷಯ ಬೇಜಾರಾಗಿತ್ತು ನಮ್ಗೆ. ಡಿಸಪಾಯಿಂಟ್ಮೆಂಟ್ ಏನಂದ್ರೆ, ಮೊದಲನೇದಾಗಿ ಇಷ್ಟು ಕ್ರೂರತೆಯಿಂದ, ಇಷ್ಟು ಆಕ್ರೋಶದಿಂದ ಈ ಘಟನೆ ಆಗಿದೆ. ಆ ಆಕ್ರೋಶದಲ್ಲಿ, ಆ ಕ್ರೂರತೆಗೆ ಮುಚ್ಚುವಂತ ಕೆಲಸ ಆಗಿತ್ತು. ಆ ಮುಚ್ಚುವಂತ ಕೆಲಸ ಆಗ್ಬಾರ್ದು ಅಂತ ನಮ್ಮ ಆಗ್ರಹ ಇದೆ. ಆ ಮುಚ್ಚುವಂತ ಯಾರು ಅಂತ ಹೇಳಿದ್ರೆ, ಅದೇ ಕಾಲೇಜ್ದು ಎಕ್ಸ್ ಪ್ರಿನ್ಸಿಪಲ್ ಡಾಕ್ಟರ್ ಘೋಷ್ ಇರ್ಬೋದು, ಅದೇ ಕಾಲೇಜಲ್ಲಿ ಅಥಾರಿಟೀಸ್ ಇರ್ಬೋದು, ಇಲ್ಲ ಅಂದ್ರೆ ರಾಜಕೀಯದಿಂದ ಸ್ವಲ್ಪ ಜನ ಇರ್ಬೋದು, ಹೊರಗಡೆಯಿಂದ ಬಂದು ಗುಂಡಾಯಿಸಂ ಮಾಡುವಂತ ಈ ಎಲ್ಲ ಪ್ರಕಟಣೆಗೆ ಮುಚ್ಚುವಂತ ಕೆಲಸ ಯಾರೆಲ್ಲ ಮಾಡ್ತಾ ಇದ್ರೆ, ಅದು ನಮಗೆ ಬೇಜಾರಾಗಿದೆ ಅಂತ ನಾವು ಹೇಳ್ತಾ ಇದ್ವಿ. ಅದು ಯಾವ ರೀತಿಯಲ್ಲಿ ಕೂಡ ಈ ಡಿಸಪಾಯಿಂಟ್ಮೆಂಟ್ ನಮ್ಮ ಮಹಿಳೆಯರಿಗೆ ಆಗ್ಬಾರ್ದು. ನಾವು ಎಲ್ಲರೂ ಅವ್ರ ಜೊತೆಗೆ ಸೇರ್ಬೇಕು. ನಾವು ವಿ ಸ್ಟ್ಯಾಂಡ್ ಇನ್ ಸಾಲಿಡ್ಯಾರಿಟಿ ವಿತ್ ದ ವುಮೆನ್ಸ್, ವಿತ್ ದ ಡಾಕ್ಟರ್, ವಿತ್ ದ ಹೆಲ್ತ್ ಕೇರ್ ವರ್ಕರ್ಸ್ ಅಂಡ್ ವಿತ್ ಆಲ್ ದ ವುಮೆನ್ಸ್ ಫಾರ್ ದೇರ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಅಟ್ ಎವ್ರಿ ಪ್ಲೇಸ್, ಇನ್ ದ ವರ್ಕ್ ಪ್ಲೇಸ್, ಇನ್ ದ ಹಾಸ್ಪಿಟಲ್ಸ್ ಅಂಡ್ ಔಟ್ಸೈಡ್ ದ ಹಾಸ್ಪಿಟಲ್ಸ್, ಇನ್ ದ ಹೋಮ್, ಔಟ್ಸೈಡ್ ದ ಹೋಮ್ ಅಂತ ನಾವು ಈ ಆಗ್ರಹದಿಂದ ಈ ಮಾರ್ಚ್ ಅನ್ನು ನಾವು ತಗೊಂಡಿದ್ವಿ. So what we demand is not anything new. The demand is same. Justice for the victim and justice for their family. But apart from that, what disappointing is that all this has been taking place and everyone is, maybe from the political pressure irbodu, from the political side irbodu, from authorities, everyone is trying to shut this case. And every time if you see, this is not a one event, which is one event for that we are raising the voice. This is not a standalone event. ಇದು ಒಂಟಿಗಾಗಿ ನೀವು ನೋಡುದು ಈವೆಂಟ್ ಅಲ್ಲ. ಈ ತರದ್ದು ಈಗ ಜಸ್ಟ್ ನೇಹಾ ಅವರು ಹೇಳಿದ್ರು 3 ಪ್ರಕಟಣೆ ಆಗಿದೆ. ಉತ್ತರಾಖಂಡದಲ್ಲಿ ಪ್ರಕಟಣೆ ಆಗಿದೆ, ಉತ್ತರಾಖಂಡ್ ಕೇಸ್, ಇಲ್ಲಾಂದ್ರೆ ಉತ್ತರ ಪ್ರದೇಶ್ ಕೇಸ್ ಇರಬಹುದು. ಸೊ ಲೈಕ್ ದಿಸ್ ದೇರ್ ಇಸ್ ನಾಟ್ ಒನ್ ಡೇ ವಿಚ್ ಇಸ್ ಗೋಯಿಂಗ್ ಆನ್ ವೇರ್ ದೀಸ್ ಟೈಪ್ ಆಫ್ ಕೇಸಸ್ ಆರ್ ನಾಟ್ ಹ್ಯಾಪನಿಂಗ್. ಅಂಡ್ it is starting from very minute things, many minute things which are happening in our classes, in our colleges, in our workplaces. So we have to start from there, and we have to address this issue not only at the media level, not only in Instagram, not only in Facebook,
But we have to address this issue on the long term so that our voices should be heard and discussed in the parliament. ಪಾರ್ಲಿಮೆಂಟ್ ಅಲ್ಲಿ ಇದು ಚರ್ಚೆ ಆಗ್ಬೇಕು. ಮೆಡಿಕಲ್ ಪ್ರೊಟೆಕ್ಷನ್ ಲಾ ಯಾಕೆ ಇಷ್ಟುವರೆಗೆ ನಾವು ಸೆಂಟ್ರಲ್ ಪ್ರೊಟೆಕ್ಷನ್ ಲಾ ಎಷ್ಟುವರೆಗೆ ನಮ್ಗೆ ಯಾಕೆ ಪಾಸ್ ಆಗ್ತಾ ಇಲ್ಲ? ಸೊ ವಾಟ್ ದ ಡಾಕ್ಟರ್ಸ್ ಆರ್ ಡಿಮಾಂಡಿಂಗ್ ಫ್ರಮ್ ಲಾಂಗ್ ಟರ್ಮ್, ಸೆಂಟ್ರಲ್ ಪ್ರೊಟೆಕ್ಷನ್ ಆಕ್ಟ್ ಇರ್ಬೋದು, ಇಲ್ಲಾಂದ್ರೆ ಮೆಡಿಕಲ್ ಪ್ರೊಟೆಕ್ಷನ್ ಆಕ್ಟ್ ಇರ್ಬೋದು. ಆ ಮೆಡಿಕಲ್ ಪ್ರೊಟೆಕ್ಷನ್ ಆಕ್ಟ್ ಅದನ್ನು ಎಸ್ಟಾಬ್ಲಿಷ್ ಆಗ್ಬೇಕು, ಅದನ್ನ ಮೇಲೆ ಆಕ್ಷನ್ ಆಗ್ಬೇಕು, ಖಂಡಿತ ಸ್ಟ್ರಿಕ್ಟ್ ಆಕ್ಷನ್ ಆಗ್ಬೇಕು ಅಂತ ನಮ್ಮ ಆಗ್ರಹ ಇದೆ. ಸೊ ವಾಟ್ ವಿ ಡಿಮ್ಯಾಂಡ್ ಇಸ್ ಆಲ್ಸೋ ಸೇಮ್ ಥಿಂಗ್ಸ್ ವಾಟ್ ಡಾಕ್ಟರ್ಸ್ ಆರ್ ಡಿಮ್ಯಾಂಡಿಂಗ್ ಆಫ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. Apart from this, it is not only one doctor or one nurse or one healthcare workers, but it is the issue of every individual. Maybe they are from any community, a Muslim community or Hindu community or whatever community. Irrespective of their caste, irrespective of their religion, everyone should stand with our sisters, and every sister should stand with the brothers. All the brothers, this is the eminent duty of our brothers, that wherever these incidents are happening, we should speak up, and we should speak at every level, at the social level. Now we cannot change everything. The law is there, but to establish the law, then the authorities, we should speak to the authorities. Every time you speak up, every time, ಇದು ಒಂದು 200 ಜನ 300 ಜನ 400 ಜನ, यहाँ पे 200 300 400 200 300 400, यहाँ पे जितने भी लोग जमा हुए, आपकी आवाज मायने रखती है, आपकी आवाज इंपॉर्टेंट है, और ये आवाज लिखी जाएगी इन न्यूज़पेपर्स में, ये आवाज आपकी रिकॉर्ड की जाएगी, और ये आवाज पूरी आवाज मिलकर now you are seeing that everything is which is now happening. If we raise the voice across the India, then that voice will be heard in Parliament. This word will be Supreme Court in the Sumoto case. Now Tuesday there will be hearing. So this is just the case of our voices which are going heard there. But there is second disappointment which I was talking, that if we do only protest, if we do candlelight march or whatever we are doing, the action should be taken only after we speak up. This should not happen in our system. ನಮ್ಮ ಸಿಸ್ಟಮ್ ಸರಿಯಾಗಬೇಕು. ನಮ್ಮ ಸಿಸ್ಟಮ್ ಸರಿಯಾಗ್ಲಿಕ್ಕೆ ನಾವು ಹೇಳಿದ ಮಾತ್ರ ನಾವು ಸಿಸ್ಟಮ್ ಸರಿಯಾಗಬೇಕಂತಲ್ಲ, ಎಲ್ಲ ರೀತಿಯಲ್ಲಿ ಎಲ್ಲ ಲೆವೆಲ್ ಅಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕ್ಲಾಸ್ ರೂಮ್ ಇರ್ಬೋದು, ಎಲ್ಲ ಕಡೆ ಎಲ್ಲ ಹಕ್ಕು ಇರ್ಬೋದು. ಆ ಹಕ್ಕನ್ನು ನೀವು ಕೊಡಲಿಕ್ಕೆ ಯಾವಾಗ್ಲೂ ಈ ಬ್ರದರ್ಸ್ ಅನ್ನು ನಾವು ವಿಶೇಷವಾಗಿ ಅದೇ ರೀತಿಯಲ್ಲಿ ಸಿಸ್ಟರ್ಸ್ ಒಟ್ಟಿಗೆ ನಾವು ನಿಂತ್ಕೊಂಡಿದ್ವಿ ಅಂತ ನಮ್ಮ ಮಾತನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೊಮ್ಮೆ ನಾನು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್, ಇರ್ಫಾನ್ ಬೈ ಇರ್ಬೋದು, ಅಂದ್ರೆ ಅದರದ್ದು ಆಕ್ಟಿವಿಟೀಸ್ ಇರ್ಬೋದು, ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅವರು ಕೂಡ ಇರ್ಬೋದು, ಎಲ್ಲರಿಗೆ ಒಂದೇ ಮಾತಿನಲ್ಲಿ ಎಲ್ಲರಿಗೆ ನೀವು ಇಲ್ಲಿ ಬಂದಿದ್ದೀರಿ, ನಿಮ್ಮ ಇಲ್ಲಿ 1 ಗಂಟೆ 2 ಗಂಟೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ, ಅದು ನೀವು ಹಂಚಲಿಕ್ಕೆ ಪ್ರಯತ್ನ ಮಾಡಿದಿರಿ. ಇದಕ್ಕೆ ಎಲ್ಲ ಗವರ್ಮೆಂಟ್ ಅವರು ಅಥಾರಿಟೀಸ್ ಇದಕ್ಕೆ ಗಮನ ಕೊಡ್ತಾರಂತ ನನ್ನ ಆಗ್ರಹ ಇದೆ, ನಮ್ಮ ಡಿಮ್ಯಾಂಡ್ ಇದೆ. ಅದಕ್ಕೆ ಸುನ್ವಾಯಿ ಕೂಡ ಆಗ್ತದೆ ಅಂತ ನಮ್ಗೆ ಭರವಸೆ ಇದೆ, ವಿಶ್ವಾಸ ಇದೆ. ನೆಕ್ಸ್ಟ್ ಮುಂದೆ ಈ ರೀತಿದು ರೆವಲ್ಯೂಷನ್ಸ್ ನಮಗೆ ಬಂದರೆ ನೆಕ್ಸ್ಟ್ ಒಂದು ಒಳ್ಳೆ ವಾತಾವರಣ, ಒಳ್ಳೆ ಸಮಾಜ ನಮಗೆ ಕಟ್ಟಲಿಕ್ಕೆ ಆಗ್ತದಂತ ನನ್ನ ಮಾತನ್ನು ಮುಗಿಸ್ತಾ ಇದೆ. इसके बाद मैं जमा इस्लामी बीदर यूनिट के अमीर मुकामी को दावत देता हूं कि अपनी प्रेसिडेंशियल स्पीच रखें. अस्सलाम। आज यहाँ पर सॉलिडरिटी यूथ मूवमेंट, गर्ल्स इस्लामिक ऑर्गेनाइजेशन ऑफ इंडिया और दीगर ऑर्गेनाइजेशन की ओर से कोलकाता के RKG कॉलेज में जो डॉक्टर के साथ ज्यादती हुई है, उस ज्यादती के खिलाफ एहतजाज करने के लिए अपने मुतालिबात रखने के लिए यहाँ ये गैदरिंग जमा हुई है, जिसमें नौजवान लड़के भी हैं, लड़कियां भी हैं, भाई बहन भी हैं। सभी लोग यहाँ पर उसकी
कड़े शब्दों में हम उसकी निंदा करते हैं जो घटना कोलकाता में हुई है। हम ये डिमांड करते हैं कि इस तरह के वाक़यात, इस तरह के इंसिडेंट्स आइंदा फिर कभी ना हो और हमारी बेटियों की इज्जत, उनकी सिक्योरिटी को हमारी गवर्नमेंट टॉप प्रायोरिटी दे। सब काम कम करे लेकिन नंबर 1 टॉप प्रायोरिटी हमारे बहनों की, हमारी बेटियों की सिक्योरिटी इसको टॉप प्रायोरिटी में होनी चाहिए, क्योंकि उन्हीं से हमारा समाज है। अगर वही सुरक्षित नहीं है तो फिर हमारा समाज भी सुरक्षित नहीं है, समाज में शांति भी नहीं होगी, वातावरण यहाँ पर खराब हो जाएगा। तो ये सबसे पहला हमारा डिमांड है कि हमारी बेटियों की, हमारी बहनों की, हमारी माँओं की सिक्योरिटी को टॉप प्रायोरिटी के तौर पर गवर्नमेंट उसको ले और उनकी सिक्योरिटी को हर जगह पर सिक्योरिटी को यहाँ पर प्रायोरिटी में शामिल करे। दूसरा, जो गुनाहगार है, जिसने जुल्म किया है, उसको फौरी सजा मिलनी चाहिए और सख्त से सख्त सजा मिलनी चाहिए। बातें आई हैं कि किस तरह की सजा मिलनी चाहिए। यहाँ हमारे इंडिया गवर्नमेंट के कानून में जो सजाएं हैं वो सजाएं उस पर नाफिज की जाए और फौरी नाफिज की जाए, इसमें देर नहीं होनी चाहिए। आज ये जितने वाक़यात हो रहे हैं, 2013 में भी हमने निर्भया के केस में भी हमने एहतजाज किया था, लेकिन उनके साथ जो जुल्म किया था, उनके साथ जो हुआ, इस तरह के फिर वाक़यात दिन ब दिन होते जा रहे हैं। जब वहां पर